ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ಎಚ್ಚರ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಹಣೆ ಬರಹವೇ ಬದಲಾಗಲಿದೆ. ಹಣಕ್ಕಿಂತ ಅಮೂಲ್ಯವಾದದ್ದು ಇದು. ಓಂ ನಮೋ ನಾರಾಯಣಾಯ. ವೃಷಭ ರಾಶಿಯವರೇ, ಗಮನಿಸಿ. ಇನ್ನೊಂದು 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣಕ್ಕಿಂತ ಅತಿ ಹೆಚ್ಚು ಬೆಲೆ ಬಾಳುವ ಒಂದು ಅದ್ಭುತ ವಿಷಯ ಘಟಿಸಲಿದೆ. ಇದನ್ನು ನೀವು ಈಗಲೇ ತಿಳಿದುಕೊಳ್ಳದಿದ್ದರೆ ಜೀವನದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸುವ ಅಥವಾ ಬಂದ ಅವಕಾಶವನ್ನು ಕಳೆದುಕೊಳ್ಳುವ ಅಪಾಯವಿದೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಗ್ರಹಗತಿಗಳು ಬದಲಾಗ್ತಾ ಇರುವ ಈ ವೇಳೆಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಮಹತ್ತರವಾದ ತಿರುವು ಅನ್ನೋದು ಸಿಗಲಿದೆ. ನಾವು ಯಾವಾಗಲೂ ಹಣ ಸಂಪಾದನೆಗಾಗಿ ಓಡ್ತಾ ಇರ್ತೀವಿ. ಆದರೆ ಆ ಹಣ ನೀಡದಂತಹ ಒಂದು ಶಕ್ತಿ ಈಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆ. ವೃಷಭ ರಾಶಿಯ ವ್ಯಕ್ತಿತ್ವ ಮತ್ತು ಈಗಿನ ಒಂದು ಸಂಕಟ. ವೃಷಭ ರಾಶಿ ಚಕ್ರದ 2ನೇ ರಾಶಿಯಾದ ವೃಷಭಕ್ಕೆ ಅಧಿಪತಿ ಸುಖ ಸಂತೋಷಗಳ ಕಾರಕನಾದ ಶುಕ್ರ. ನೀವು ನೈಸರ್ಗಿಕವಾಗಿ ತಾಳ್ಮೆಯುಳ್ಳವರು, ಕಷ್ಟಪಟ್ಟು ದುಡಿಯುವ ಸ್ವಭಾವ ಹೊಂದಿರುವವರು ಮತ್ತು ಸಮಾಜದಲ್ಲಿ ಒಂದು ಗೌರವಯುತ ಸ್ಥಾನವನ್ನು ಬಯಸುವವರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಪ್ರತಿಫಲ ಸಿಗದೆ ಕಣ್ಣೀರು ಹಾಕಿದ್ರಿ. ಆರ್ಥಿಕವಾಗಿ ನಷ್ಟ ಅನುಭವಿಸಿದ್ರಿ. ಮಾನಸಿಕವಾಗಿ ನೆಮ್ಮದಿ ಇಲ್ಲದ ರಾತ್ರಿಗಳನ್ನು ಕಳೆದಿದ್ರಿ. ನನ್ನ ಶ್ರಮಕ್ಕೆ ಬೆಲೆನೇ ಇಲ್ವಾ ಅಂತ ನೀವು ದೇವರ ಮುಂದೆ ಹತ್ತಿದ್ರಿ. ಆದರೆ ಈಗ ಆ ಗ್ರಹಗಳ ಪ್ರತಿಕೂಲತೆ ದೂರವಾಗಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಅನ್ನೋದು ಮೂಡ್ತಾ ಇದೆ. ಹಣಕ್ಕಿಂತ ಅಮೂಲ್ಯವಾದದ್ದು ಏನು? ಈ 48 ಗಂಟೆಗಳಲ್ಲಿ ನಿಮಗೆ ಸಿಗಲಿರುವುದು ಕೇವಲ ದುಡ್ಡಲ್ಲ, ಬದಲಾಗಿ ಕುಟುಂಬದ ನೆಮ್ಮದಿ, ಕಳೆದು ಹೋದ ನಂಬಿಕೆ ಮತ್ತು ಅನಿರೀಕ್ಷಿತ ಅದೃಷ್ಟ, ಸ್ಥಿರತೆ, ಸ್ಟ್ಯಾಬಿಲಿಟಿ, ಫ್ಯಾಮಿಲಿಯ ಹಾರ್ಮೋನಿ, ಟ್ರಸ್ಟ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಫಾರ್ಚೂನ್. ನೀವು ಎಷ್ಟೋ ದಿನಗಳಿಂದ ಒಂದು ಅಸ್ಥಿರ ಜೀವನ ನಡೆಸ್ತಾ ಇದ್ರಿ. ಈ 48 ಗಂಟೆಗಳಲ್ಲಿ ನಿಮಗೆ ಮಾನಸಿಕವಾಗಿ ಮತ್ತು ವೃತ್ತಿಪರವಾಗಿ ಒಂದು ಸ್ಟೆಬಿಲಿಟಿ, ಸ್ಥಿರತೆ ಅನ್ನೋದು ಸಿಗುತ್ತೆ. ಬಾಂಧವ್ಯದ ಬೆಲೆ. ನಿಮ್ಮನ್ನು ತಪ್ಪು ತಿಳಿದುಕೊಂಡಿದ್ದ ಆತ್ಮೀಯರು ಅಥವಾ ದೂರವಾಗಿದ್ದ ಸಂಬಂಧಿಕರು ನಿಮ್ಮ ಬಳಿ ಬಂದು ಕ್ಷಮೆಯನ್ನು ಕೇಳಬಹುದು ಅಥವಾ ಪ್ರೀತಿಯಿಂದ ಮಾತನಾಡಿಸಬಹುದು. ಈ ಆತ್ಮೀಯತೆ ಕೋಟಿ ರೂಪಾಯಿ ಕೊಟ್ಟರೂ ಸಿಗದಂತಹ ಸುಖವನ್ನು ನಿಮಗೆ ನೀಡಲಿದೆ. ದೊಡ್ಡ ಅವಕಾಶ. ನೀವು ನಿರೀಕ್ಷಿಸಿದ ಕಡೆಯಿಂದ ಒಂದು ಕೆಲಸದ ಆಫರ್ ಅಥವಾ ವ್ಯವಹಾರದ ದೊಡ್ಡ ಡೀಲ್ ಕುದುರಲಿದೆ. ಇದು ನಿಮ್ಮ ಮುಂದಿನ 10 ವರ್ಷಗಳ ಆರ್ಥಿಕ ಭದ್ರತೆಯೇ ದಾರಿ ಆಗುತ್ತೆ. ಇನ್ನು ವೃಷಭ ರಾಶಿಯವರ ಅತಿ ದೊಡ್ಡ ಶತ್ರು ಏನು ಅಂತಂದರೆ ಅವರ ಹಠ. ಯಾರಾದರೂ ತಮಗೆ ವಿರುದ್ಧವಾಗಿ ಮಾತನಾಡಿದರೆ ಅದನ್ನು ಸಹಿಸೋದಕ್ಕೆ ನಿಮಗೆ ಆಗೋದಿಲ್ಲ. ಆದರೆ ಈ 48 ಗಂಟೆಗಳಲ್ಲಿ ನೀವು ಬಹಳ ಶಾಂತವಾಗಿರಬೇಕು. ಆವೇಶಕ್ಕೆ ಒಳಗಾಗಿ ಅಥವಾ ಹಠಕ್ಕೆ ಬಿದ್ದು ಯಾರೊಂದಿಗೂ ಕೂಡ ಜಗಳ ಆಡೋದಕ್ಕೆ ಹೋಗಬೇಡಿ. ನಿಮ್ಮನ್ನು ಹೊಗಳುವವರ ಹಿಂದೆ ಸ್ವಾರ್ಥ ಇರಬಹುದು. ಅದನ್ನು ಗುರುತಿಸುವ ವಿಚಕ್ಷಣ ಜ್ಞಾನವನ್ನು ಬೆಳೆಸಿಕೊಳ್ಳಿ. ಅನಗತ್ಯ ಖರ್ಚುಗಳಿಗೆ ಈಗಲೇ ಬ್ರೇಕ್ ಹಾಕಿ. ಇನ್ನು ಅದೃಷ್ಟ ಡಬಲ್ ಆಗುವ ಪರಿಹಾರಗಳು. ನಿಮ್ಮ ರಾಶಿಯ ದೋಷಗಳನ್ನು ನಿವಾರಿಸಿ ಈ 48 ಗಂಟೆಗಳ ಕಾಲ ಪೂರ್ಣ ಲಾಭ ಪಡೆಯೋದಕ್ಕೆ ಈ ಕೆಲಸ ಮಾಡಿ. ಮಹಾಲಕ್ಷ್ಮಿ ಆರಾಧನೆ. ಶುಕ್ರವಾರ ಬೆಳಗ್ಗೆ ಮಹಾಲಕ್ಷ್ಮಿಗೆ ದೀಪ ಹಚ್ಚಿ ಅಥವಾ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುತ್ತೆ. ಬಿಳಿ ವಸ್ತುಗಳ ದಾನ. ಅಕ್ಕಿ, ಸಕ್ಕರೆ ಅಥವಾ ಬಿಳಿ ಬಣ್ಣದ ಹಣ್ಣುಗಳನ್ನು ಬಡವರಿಗೆ ದಾನ ಮಾಡಿ. ಇನ್ನು ಈ 48 ಗಂಟೆಗಳ ಕಾಲ ಯಾರಿಗೂ ಕಟುವಾದ ಮಾತನ್ನು ಆಡಬೇಡಿ. ಪ್ರೀತಿಯಿಂದ ಎಲ್ಲವನ್ನು ಗೆಲ್ಲಲು ಪ್ರಯತ್ನ ಮಾಡಿ. ಕೊನೆಯದಾಗಿ ವೃಷಭ ರಾಶಿಯವರೇ, ನಿಮ್ಮ ಕಣ್ಣೀರು ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಅನ್ನೋದು ಹತ್ತಿರ ಆಗ್ತಾ ಇದೆ. ಸೌಭಾಗ್ಯದ ಬಾಗಿಲು ಅನ್ನೋದು ತೆರೀತಾ ಇದೆ. ಈ 48 ಗಂಟೆಗಳ ಸಮಯವನ್ನು ದೈವ ಪ್ರಾರ್ಥನೆಯಲ್ಲಿ ಮತ್ತು ಸಕಾರಾತ್ಮಕವಾಗಿ ಕಳೀರಿ. ನಿಮ್ಮ ಜೀವನದ ಹೊಸ ಸುವರ್ಣ ಅಧ್ಯಾಯ ಅನ್ನೋದು ಈಗ ಆರಂಭ ಆಗ್ತಾ ಇದೆ. ಈ ಮಾಹಿತಿ ನಿಮಗೆ ಧೈರ್ಯ ನೀಡಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ವೃಷಭ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಂತ ಬರೀರಿ. ನಿಮ್ಮ ಭವಿಷ್ಯ ಬಂಗಾರವಾಗಿರಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.